ನಿಮ್ಗೆ ಗೊತ್ತಾ, ನೀವು ಏನಾದರೂ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಒಂದು ಅಪ್ಲಿಕೇಶನ್ ಹಾಗೆಯೇ ಒಂದು ಸೀಕ್ರೆಟ್ ಕೋಡ್ ಇದನ್ನು ಬಳಸ್ಕೊಂಡು ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಇರುವಂತಹ ದುಡ್ಡನ್ನು ನೀವು ಈಸಿಯಾಗಿನೇ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಮತ್ತು ಅಲ್ಲಿಂದ ವಿಡ್ರಾ ಕೂಡ ಮಾಡ್ಕೊಳ್ಬಹುದು. ಇದರ ಜೊತೆಗೆ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬಹುದು. ಹೌದು, ಈ ರೀತಿಯಾಗಿ ನೀವು ತುಂಬಾನೇ ಈಸಿಯಾಗಿನೇ ಮಾಡಬಹುದು. ಬಟ್ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರಬಹುದು ಕ್ರೆಡಿಟ್ ಕಾರ್ಡ್ ಇಂದ ಹೇಗೆ ನೀವು ದುಡ್ಡನ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಬಟ್ ಇಲ್ಲೊಂದು ಸಮಸ್ಯೆ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನೀವು ಪ್ರೊಸೆಸಿಂಗ್ ಫೀ ಅನ್ನ ಕೊಡ್ತೀರಲ್ವಾ, ಅದು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಇಂದ ಬ್ಯಾಂಕಿಗೆ ದುಡ್ಡು ಬರುವಾಗ ಫಾರ್ ಎಕ್ಸಾಂಪಲ್ 200 ರೂಪೀಸ್ ಕಟ್ ಮಾಡ್ತಾ ಇದ್ರು ಅಂತ ತಿಳ್ಕೊಳ್ಳಿ. ಸೊ ಇವಾಗ ನಾ ಹೇಳುವಂತಹ ಅಪ್ಲಿಕೇಶನ್ ಮತ್ತು ಆ ಒಂದು ಸೀಕ್ರೆಟ್ ಕೋಡ್ ಅನ್ನ ಬಳಸೋದ್ರಿಂದ 200 ರೂಪೀಸ್ ಕಟ್ ಆಗುವಂತಹ ಜಾಗದಲ್ಲಿ 100 ರೂಪಾಯಿ ಕಟ್ ಆಗುತ್ತೆ. ಬರೋಬ್ಬರಿ 50% ನಿಮಗೆ ಲಾಭ ಆದ ರೀತಿ ಆಗುತ್ತೆ. ಸೊ ಹೀಗಾಗಿನೇ ಈ ಒಂದು ಮೆಥಡ್ ಅನ್ನ ನೀವು ಅನುಸರಿಸಿ, ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹಾಗೇನೆ ಈ ರೀತಿಯಾಗಿ ನೀವು ಟ್ರಾನ್ಸಾಕ್ಷನ್ ಮಾಡುವಾಗ ಕೂಡ ಸ್ವಲ್ಪ ದುಡ್ಡು ಕೂಡ ಉಳಿಯುತ್ತೆ. ಇದರ ಜೊತೆಗೆ ಸಿಬಿಲ್ ಸ್ಕೋರ್ ಜಾಸ್ತಿ ಆಗೋದು ಹೇಗೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ನೀವು ಕ್ರೆಡಿಟ್ ಕಾರ್ಡ್ ಇಂದ ಬ್ಯಾಂಕಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಯೂಸ್ ಮಾಡ್ಕೊಂಡು ಆದ್ಮೇಲೆ ಡ್ಯೂ ಡೇಟ್ ಗಿಂತ ಮೊದಲನೇ ಹಣವನ್ನ ಮರುಪಾವತಿ ಮಾಡೋದ್ರಿಂದ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ. ಹಾಗೇನೆ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬನ್ನಿ ಹಾಗಾದ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಇಂದ ಹೇಗೆ ನೀವು ಹಣವನ್ನ ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು, ಅದು ಕೂಡ ಕಡಿಮೆ ಪ್ರೊಸೆಸಿಂಗ್ ಫೀ ಅನ್ನ ಕೊಟ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿನೇ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ ಮತ್ತು ಇದೇ ರೀತಿಯ ಹೆಚ್ಚಿನ ಯೂಸ್ಫುಲ್ ವಿಡಿಯೋಸ್ಗಳಿಗೋಸ್ಕರ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೋಸ್ಕರ ನಿಮಗೆ ಇವಾಗ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ನೋಡಿ, ಈ ಒಂದು ಕೋಡ್ ನ ಅವಶ್ಯಕತೆ ಇರುತ್ತೆ. ಈ ಒಂದು ಕೋಡ್ ಅನ್ನ ಒಂದ್ ಕಡೆ ಬರೆದಿಟ್ಕೊಂಡಿರಿ. ಸೊ ಇದಾದ ನಂತರ ಪ್ಲೇಸ್ಟೋರ್ಗೆ ಬರಬೇಕು. ನೀವು ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ. ಇದರ ಲಿಂಕ್ ಅನ್ನು ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಡೈರೆಕ್ಟ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೌಸಿಂಗ್ ಅಂತ ಇದೆ ನೋಡಿ, ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಪೇಜ್ ಬರುತ್ತೆ. ಪರ್ಮಿಷನ್ ಕೇಳ್ತಾ ಇದೆ, ಅಲೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾನು ಅಲೋ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿಯಾಗಿ ಬರುತ್ತೆ, ನೋಡ್ತಾ ಇರಬಹುದು. ವಾಟ್ ಆರ್ ಯು ಲುಕಿಂಗ್ ಫಾರ್ ಅಂತ ಹೇಳಿ. ಸೊ ಇದರಲ್ಲಿ 4 ಆಪ್ಷನ್ಗಳಿದಾವೆ. ಇದರಲ್ಲಿ ನೀವು 3ನೇ ಆಪ್ಷನ್ ಪೇ ಆನ್ ಕ್ರೆಡಿಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ವೇಟ್ ಮಾಡಿ, ಪೇಜ್ ಲೋಡ್ ಆಗುತ್ತೆ. ಈ ರೀತಿಯಾದಂತಹ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ಪೇ ವಯಾ ಕ್ರೆಡಿಟ್ ಕಾರ್ಡ್ ಅಂತ ಇರುವಂಥದ್ದು. ಇಲ್ಲಿ ಮೊದಲನೇ ಆಪ್ಷನ್ ಪಾಪ್ಯುಲರ್ ಅಂತ ಇದೆ, ಹೌಸ್ ರೆಂಟ್ ಅಂತ ತೋರಿಸ್ತಾ ಇರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಲಿಕ್ಕೆ ಹೋದರೆ ನಿಮಗೆ ಪ್ರೊಸೆಸಿಂಗ್ ಫೀ ಏನಿದೆ ಅದು ಜಾಸ್ತಿನೇ ಆಗುತ್ತೆ. ಬಟ್ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ಎಜುಕೇಷನ್ ಪೇಮೆಂಟ್ ಅಂತ ಇದೆ ನೋಡಿ. ಇಲ್ಲಿ ಮೊದಲನೇ ಆಪ್ಷನ್ ಇದೆ ಎಜುಕೇಷನ್ ಫೀ ಅಂತ ಹೇಳಿ, ಫ್ಲಾಟ್ 20% ಆಫ್ ಅಂತ ಕೂಡ ಇರುವಂತದ್ದು. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಎಷ್ಟು ಅಮೌಂಟ್ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಇಂದ ಬ್ಯಾಂಕಿಗೆ ಅನ್ನೋದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ಗೆ ನಾನಿಲ್ಲಿ 10,000 ಅಂತ ಎಂಟ್ರಿ ಮಾಡ್ಕೊಂಡಿದ್ದೀನಿ. 10,000 ಓನ್ಲಿ ಅಂತ ಇಲ್ಲಿ ಬಂದಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಅಮೌಂಟ್ ಅನ್ನು ಎಂಟ್ರಿ ಮಾಡ್ಕೊಂಡು ಆಯಿತು. ಬಾಟಮ್ ಅಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಕಂಟಿನ್ಯೂ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. 2 ಆಪ್ಷನ್ ಇರುತ್ತೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ, ಹಾಗೆಯೇ UPI ID ಅಂತ ಇರುವಂಥದ್ದು. ಎರಡಕ್ಕೂ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಬ್ಯಾಂಕ್ ಡೀಟೇಲ್ಸನ್ನು ನಾನು ಚೂಸ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಬೇಕು ಮೊದಲನೆಯ ಪ್ಲೇಸಲ್ಲಿ, ಹಾಗೆಯೇ ಸೆಕೆಂಡ್ ಪ್ಲೇಸಲ್ಲಿ ಅದೇ ಒಂದು ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಬೇಕು. IFSC ಕೋಡನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ 3ನೇ ಪ್ಲೇಸಲ್ಲಿ, ಹಾಗೆಯೇ ನಿಮ್ಮ ಹೆಸರನ್ನು ಎಂಟ್ರಿ ಮಾಡಬೇಕು. ಜೊತೆಗೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ನಾನು ಕ್ವಿಕ್ ಆಗಿ ಇದನ್ನೆಲ್ಲ ಫಿಲ್ ಮಾಡ್ಕೊಳ್ತೀನಿ. ಓಕೆ, ಎಲ್ಲ ಡೀಟೇಲ್ ಅನ್ನ ಇಲ್ಲಿ ಎಂಟ್ರಿ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಕಂಟಿನ್ಯೂ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿದೆ ಆಪ್ಷನ್. ಅವಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರನ್ನು ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ. ಹಾಗೆಯೇ ಸೆಂಡ್ OTP ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಲಿಕ್ಕೆ ಕೇಳುತ್ತೆ. ಸೊ ಇವಾಗ ನಾನಿಲ್ಲಿ ನನ್ನ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸೆಂಡ್ OTP ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅವಾಗ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಓಕೆ, OTP ಬಂದಿರುವಂಥದ್ದು ಎಂಟ್ರಿ ಮಾಡಿ ಆಗಿದೆ. ಇವಾಗ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಯುವರ್ ನೇಮ್ ಅಂತ ಕೇಳ್ತಾ ಇದೆ, ನಿಮ್ಮ ಹೆಸರನ್ನು ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ನನ್ನ ಹೆಸರನ್ನು ಎಂಟ್ರಿ ಮಾಡಿ ಆಗಿದೆ. ಇವಾಗ ಹ್ಯಾವ್ ಎನ್ ಇನ್ವೈಟ್ ಕೋಡ್ ಅಂತ ಬಂದಿರುವಂಥದ್ದು. ಇಲ್ಲಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ವಾ ಕೋಡ್, ಈ ಒಂದು ಕೋಡನ್ನು ಎಂಟ್ರಿ ಮಾಡ್ಕೊಳ್ಬೇಕು. EN41 ಅಂತ. ಮುಂದ್ಗಡೆ ಅಪ್ಲೈ ಅಂತ ಇದೆ ನೋಡಿ, ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗಿನ ನೋಡ್ತಾ ಇರಬಹುದು ಯು ಸೇವ್ಡ್ 106 ರೂಪೀಸ್ ಅಂತ ಬಂದಿದೆ. 106 ರೂಪಾಯಿಗಳನ್ನ ನಾವಿಲ್ಲಿ ಉಳಿಸಿದ ರೀತಿ ಆಗಿರುವಂತದ್ದು. ಈ ಕೋಡ್ ಅನ್ನ ಎಂಟ್ರಿ ಮಾಡಿಲ್ಲ ಅಂದಿದ್ರೆ 212 ರೂಪಾಯಿಗಳು ಕಟ್ ಆಗ್ತಾ ಇದ್ವು. ಬಟ್ ಈ ಕೋಡ್ ಅನ್ನ ಎಂಟ್ರಿ ಮಾಡಿದ್ರಿಂದ ಕೇವಲ 106 ರೂಪಾಯಿ ಕಟ್ ಆಗಿದೆ. ಹಾಗೆಯೇ ಉಳಿದಂತಹ 106 ರೂಪಾಯಿಯನ್ನ ನಾವು ಸೇವ್ ಮಾಡಿದ ರೀತಿ ಆಗಿರುವಂತದ್ದು. ಇದಾದ ನಂತರ ಇಲ್ಲಿ ಟೋಟಲ್ ಪೇ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಹಾಗೆಯೇ ಇಲ್ಲಿ ಆಡ್ ಆನ್ಸ್ ಅಂತ ಇರ್ತವೆ. ಇದರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಆಗಿದ್ರೆ ಈ ರೀತಿಯಾಗಿ ಸೆಲೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ಸೊ ಈ ರೀತಿಯಾಗಿ ಸೆಲೆಕ್ಟ್ ಆಗಿದ್ರೆ ಅದನ್ನು ನೀವು ಇಲ್ಲಿಂದ ರಿಮೂವ್ ಕೂಡ ಮಾಡ್ಕೊಳ್ಬಹುದು.
ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಟೋಟಲ್ ಪೇ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪಾನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ವಿಕ್ ಆಗಿ ನಿಮ್ಮ ಪಾನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಇವಾಗ ನನ್ನ ಪಾನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ನಾನು ಎಂಟ್ರಿ ಮಾಡಾಗಿದೆ. ವೆರಿಫೈ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಸಮಯ ತಗೊಳುತ್ತೆ, ವೇಟ್ ಮಾಡಿ. ಅಕೌಂಟ್ ವೆರಿಫೈಡ್ ಅಂತ ಬಂದಿದೆ. ಹಾಗೆಯೇ 50% ಡಿಸ್ಕೌಂಟ್ ಕೂಡ ಇಲ್ಲಿ ಅಪ್ಲೈ ಆಗಿರುವಂಥದ್ದು. ಪೇ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಆವಾಗ ಸ್ವಲ್ಪ ಹೊತ್ತು ಇಲ್ಲಿ ವೇಟ್ ಮಾಡಬೇಕು. ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಟಾಪಲ್ಲಿ ನಿಮ್ಮ ಹೆಸರು ತೋರಿಸ್ತಾ ಇರುತ್ತೆ, ಹಾಗೆಯೇ ನಿಮ್ಮ ಅಕೌಂಟ್ ನಂಬರ್ ಎಲ್ಲವೂ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ, ಎಷ್ಟು ಅಮೌಂಟು ಅದೆಲ್ಲ ತೋರಿಸ್ತಾ ಇರುತ್ತೆ. ಇಲ್ಲಿ ಆ್ಯಡ್ ನ್ಯೂ ಕಾರ್ಡ್ ಅಂತ ಇದೆ ನೋಡಿ, ಇಲ್ಲಿ ನಿಮ್ಮ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಬೇಕು. ಮುಂದ್ಗಡೆ ಎಕ್ಸ್ಪೈರಿ ಡೇಟನ್ನು ಎಂಟ್ರಿ ಮಾಡ್ಕೊಳ್ಬೇಕು. ಕಾರ್ಡ್ ಮೇಲೇ ಇರುತ್ತೆ ಆ ಒಂದು ಮಂತ್ ಹಾಗೆಯೇ ಇಯರ್, ಅದನ್ನು ಎಂಟ್ರಿ ಮಾಡ್ಕೊಳ್ಬೇಕು. ಕಾರ್ಡ್ ಹೋಲ್ಡರ್ ನೇಮನ್ನು ಎಂಟ್ರಿ ಮಾಡಿ CVV ಕೋಡನ್ನು ಎಂಟ್ರಿ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇತ್ತು. ಹಾಗೆಯೇ ಅಮೌಂಟ್ ಏನಿದೆ ಅದು ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಇದಾದ ನಂತರ ಅದನ್ನು ನೀವು ವಿಡ್ರಾ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬಹುದು. ಹಾಗೆಯೇ ಡ್ಯೂ ಡೇಟ್ಗಿಂತ ಮೊದಲೇ ಅದನ್ನು ರೀಪೇಮೆಂಟ್ ಮಾಡೋದ್ರಿಂದ ನಿಮ್ಮ ಸಿಬಿಲ್ ಸ್ಕೋರ್ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಈ ಒಂದು ಕೋಡ್ ಅನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರೊಸೆಸಿಂಗ್ ಫೀ ಅಥವಾ ಕನ್ವೀನಿಯಂಟ್ ಫೀ ಅಂತ ಏನು ಕಟ್ ಮಾಡ್ತಾ ಇದ್ರು ಅದರಲ್ಲೂ ಕೂಡ 50% ಆಫರ್ ಸಿಗುತ್ತೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.